ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ PUCದು ಈಗ ಏನು ಎಕ್ಸಾಮ್ ಮುಗೀತಲ್ಲ ನಿಮ್ಮದು ಇನ್ನು ಮಂಡೇ ಲಾಸ್ಟ್ ಇದೆಲ್ಲ ಬಯಾಲಜಿ ಎಕ್ಸಾಮು ಅದಾದಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಏನು ಮತ್ತು ವ್ಯಾಲ್ಯೂಯೇಷನ್ ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕ್ಕೊಳ್ಳಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಬಿಟ್ಟು ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಏನಂತ ಹೇಳ್ತೀನಿ ನಿಮಗೆ. ಈಗ ಏನು ಮಾಡ್ತಾರೆ ಅಂದರೆ PU ಬೋರ್ಡ್ ಅವರು ಈಗ ನಿಮಗೆ ಎಕ್ಸಾಮ್ ಮುಗೀತಲ್ಲ ಬಯಾಲಜಿ ಮಂಡೇ ಲಾಸ್ಟ್ ಮುಗೀತಲ್ಲ ಅದಾದಮೇಲೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಬಿಡ್ತಾರೆ. ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ಏನಂದರೆ ಆನ್ಸರ್ಸ್ ಅಂದರೆ ನಿಮ್ಮದು ಅಷ್ಟು ಆನ್ಸರ್ಸು. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆಮೇಲೆ ನಿಮ್ಮದು 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸು, 5 ಮಾರ್ಕ್ಸ್ ಕ್ವಶನ್ಸ್ ಏನಿದೆಯಲ್ಲ ಅದರದೆಲ್ಲ ಆನ್ಸರ್ ಕೊಡ್ತಾರೆ. ಅಂದರೆ ಆನ್ಸರ್ಸ್ ಅಂದರೆ ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಅಂದರೆ ಅದರದ್ದು ಕೀ ಆನ್ಸರ್ ಬಿಡ್ತಾರೆ. ಅದಾದ ತಕ್ಷಣ 2 ಮಾರ್ಕ್ಸಲ್ಲಿ ಏನೇನಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸರ್ಕ್ಯೂಟ್ ಡಯಾಗ್ರಾಮ್ ಇತ್ತು ಅಂತ ತಿಳ್ಕೊಳ್ಳಿ. ಆ ಸರ್ಕ್ಯೂಟ್ ಡಯಾಗ್ರಾಮ್ ಮಾರ್ಕ್ಸ್ ಎಷ್ಟು ಅದು ಸ್ಟೆಪ್ ಬೈ ಸ್ಟೆಪ್ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಿಡ್ತಾರೆ. ಅಂದರೆ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂದರೆ ನೀವು ಯಾವ ರೀತಿ ಬರೆದ್ರೆ ಆ ಥರ ಮಾರ್ಕ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಆಮೇಲೆ ಇನ್ನೊಂದು ಕ್ಲಾರಿಟಿ ಇರಲಿ ನಿಮಗೆ, ವಿದೌಟು ಪ್ರಾಪರ್ ಡಯಾಗ್ರಾಮು ಫಿಗರ್ಸು ಆಮೇಲೆ ಬ್ಲಾಕ್ ಡಯಾಗ್ರಾಮು ನೀವು ಆನ್ಸರ್ ಬರೆದ್ರೆ ಅದು ವ್ಯಾಲಿಡ್ ಆಗಲ್ಲ ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಕಂಪಲ್ಸರಿ ಬ್ಲಾಕ್ ಡಯಾಗ್ರಾಮ್ ಎಲ್ಲ ಬೇಕೇ ಬೇಕು. ನೀವು ಆನ್ಸರ್ ಡೈರೆಕ್ಟ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಆಮೇಲೆ ಬ್ಲಾಕ್ ಡಯಾಗ್ರಾಮ್ಗೆ ಇಂತಿಷ್ಟು ಮಾರ್ಕ್ಸ್ ಇದೆ, ಸ್ಟೆಪ್ಸ್ಗೆ ಇಂತಿಷ್ಟು ಮಾರ್ಕ್ಸ್ ಇರುತ್ತೆ. ಅಲ್ಲಿ ನೀವೇನು ಎಕ್ಸ್ಪ್ಲನೇಷನ್ ಬರುತ್ತಲ್ಲ ಅದಕ್ಕೆ ಮಾರ್ಕ್ಸ್ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಡೆರಿವೇಷನ್ ಇದೆ ಅಂತ ಅಂದ್ಕೊಳ್ಳಿ. ಡೆರಿವೇಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾಗೆ 1 ಮಾರ್ಕ್ಸು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸು ಅವ್ರು ಕೊಡ್ತಾರೆ ನಿಮಗೆ. ಅಂದರೆ ನಿಮ್ಮದು ಆನ್ಸರ್ ಈಗ ಏನು ಕ್ವಶನ್ ಪೇಪರ್ಸ್ ಇದೆಯಲ್ಲ ಇದಕ್ಕೆ ಆನ್ಸರ್ ಬಿಡ್ತಾರೆ. ಓಕೆ, ಅವಾಗ ನೀವು ವೆರಿಫೈ ಮಾಡ್ಕೋಬೋದು ನೀವು ಯಾವ ರೀತಿ ಬರ್ದಿದ್ದೀರಾ, ಆಮೇಲೆ ಇಲ್ಲಿ ಆನ್ಸರ್ಸ್ ಯಾವ ಇದೆ ಅಂತ ವೆರಿಫೈ ಮಾಡ್ಕೋಬೋದು. ಆಮೇಲೆ ಇನ್ ಕೇಸು ನಿಮ್ಮೇನಾದರೂ ಅಬ್ಜೆಕ್ಷನ್ ಇತ್ತಂದರೆ ಪರ್ಟಿಕ್ಯುಲರ್ ಆನ್ಸರಲ್ಲಿ 2 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸಲ್ಲಿ ಏನೋ ಅಬ್ಜೆಕ್ಷನ್ ಅಂದರೆ ಅಬ್ಜೆಕ್ಷನ್ ಹಾಕ್ಬೋದು. PU ಬೋರ್ಡ್ ಅವ್ರು ಏನು ಮಾಡ್ತಾರೆ ಅಂದರೆ ಅಬ್ಜೆಕ್ಷನ್ನ ಕ್ಲಾರಿಫೈ ಮಾಡಿಕೊಂಡು ಮತ್ತು ಇನ್ನೊಂದು ಸತಿ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಸೊ ಕೀ ಆನ್ಸರ್ ಅಂದರೆ ಅರ್ಥ ಏನಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರಂತ. ಅಪಾರ್ಟ್ ಫ್ರಮ್ ದಿಸ್ಸು ನಿಮ್ದು ಏನಂದರೆ ಈ ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಕ್ವಶನಲ್ಲಿ ಸ್ಟೆಪ್ಸ್ ಬ್ಲಾಕ್ ಡಯಾಗ್ರಾಮು ಅದರದ್ದು ಎಕ್ಸ್ಪ್ಲನೇಷನು ಮತ್ತು ರಿಕ್ವೈರ್ಡ್ ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅವ್ರು ಬೇಕಾಗಿರೋ ಪಾಯಿಂಟ್ ಏನಿದೆಯಲ್ಲ ಅಷ್ಟು ಬರೆದ್ರೆ ಸಾಕು. ನೀವು ಎಕ್ಸ್ಟ್ರಾ ಬರೆದ್ರೆ ಏನಿಲ್ಲ, ನಿಮ್ಗೆ ಅಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇದನ್ನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನು ಆಲ್ ಸಬ್ಜೆಕ್ಟ್ದು ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಯಾಕಂದರೆ ಇನ್ನೂ ನಿಮ್ಮದು ಮುಗೀತಂದರೆ ಬೇರೆ PUC ಅವ್ರದ್ದು ಇದೆಯಲ್ಲ ಕಾಮರ್ಸು ಆರ್ಟ್ಸ್ ಅವ್ರದ್ದೆಲ್ಲ ಮುಗಿಯೋಕ್ಕೆ ಈ ತಿಂಗಳು ಎಂಡ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಓಕೆ, ಇದಾಯ್ತಾ. ಇದಾದ ತಕ್ಷಣ ಇವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮೋಸ್ಟ್ ಪ್ರಾಬಬಲ್ ಅದನ್ನು ಏಪ್ರಿಲ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ 1 ಮಂತ್ ಬೇಕು. ಓಕೆ, ಮೋಸ್ಟ್ ಪ್ರಾಬಬಲ್ ನಿಮ್ಮದು ಮೇ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಿಮಗೆ ಇವ್ಯಾಲ್ಯೂಯೇಷನ್ದು ಲಾಸ್ಟ್ ಇಯರ್ದು ಇವ್ಯಾಲ್ಯೂಯೇಷನ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಿಮಗೆ. ಫಿಸಿಕ್ಸ್ ಇವ್ಯಾಲ್ಯೂಯೇಷನ್ ಯಾವ ರೀತಿ ಚೆಕ್ ಮಾಡಿದ್ದಾರೆ ಲಾಸ್ಟ್ ಇಯರು. ಓಕೆ, ಆಮೇಲೆ ಇನ್ನೊಂದೇನೆಂದರೆ ಇವ್ಯಾಲ್ಯೂಟರ್ ಹೆಂಗಿರಂದರೆ ಇವ್ಯಾಲ್ಯೂಟರ್ IR ಸೆಂಟರ್ ಮಾಡ್ತಾರೆ. ಮೀನ್ PU ಬೋರ್ಡ್ ಇದೆಯಲ್ಲ ಅದು PU ಬೋರ್ಡ್ ಅವರು IR ಸೆಂಟರ್ ಒಂದು PU ಬೋರ್ಡ್ಗೆ ಎಲ್ಲರೂ ಹೋಗ್ತಾರೆ, ಅಲ್ಲಿ ನಿಮ್ಮದು ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ದು ಯಾರ್ದು ರೋಲ್ ನಂಬರ್ ಎಲ್ಲ ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಚೆಕ್ ಮಾಡಿದ್ರೆ ಇನ್ನೊಬ್ಬರು ಭಾಳ ಸ್ಟೂಡೆಂಟ್ಸು ಟಿಕ್ ಹಾಕಿದ್ರೆ ಪ್ರಾಬ್ಲಮ್ ಏನಂತ ಕೇಳ್ತಾಯಿದ್ರು. ಆಮೇಲೆ ಇವ್ಯಾಲ್ಯೂಟರ್ ಸೈಲ್ ಮಾಡಬೇಕಾ ಇಲ್ಲ ಅಂತ, ಅಂದರೆ ಇನ್ವಿಜಿಲೇಟ್ರು ನೀವೇನು ಎಕ್ಸಾಮ್ ಬರೀತಾರೋ ಅವ್ರು ಸೈನ್ ಮಾಡಲೇಬೇಕು, ಅವ್ರು ಮಾಡಿರ್ತಾರೆ. ಆಮೇಲೆ ಅದೇನು ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಟಿಕ್ದು ಅದೆಲ್ಲ ನಾರ್ಮಲ್ ಪ್ರಾಬ್ಲಮ್ಮು ಅದು ಚೆಕ್ ಮಾಡ್ತಾರೆ. ಸೊ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆ, ಸೊ ಇದ್ರದ್ದು ಕ್ಲಾರಿಟಿ ಇರಲಿ. ನೆಕ್ಸ್ಟು ನಾನು ಫಿಸಿಕ್ಸ್ದು, ಕೆಮಿಸ್ಟ್ರಿದು, ಬಯಾಲಜಿ ಮತ್ತು ಮ್ಯಾಥ್ಸ್ದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೆಕ್ಸ್ಟು ನಿಮಗೆ ಅರೌಂಡ್ ಇವತ್ತು ಸಂಜೆ 10 ಗಂಟೆ ಒಳಗಡೆ ನಿಮಗೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಇವ್ಯಾಲ್ಯೂಯೇಷನ್ ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಹೇಳ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್.